ಇದೇ ಮನೆ, ಹೋಗೋ. ನೀವು ಬಂದ್ರಣ? ನನಗೆ ಒಳಗೆ ಫೋನ್ಗೆ ಸಿಗ್ನಲ್ ಸಿಗೋದಿಲ್ಲ, ಫೋನಲ್ಲಿ ಮಾತಾಡ್ಕೊಂಡ್ ಬರ್ತೀನಿ. ಹೋಗು ಹೋಗು. ಅಣ್ಣ ಅಣ್ಣ ಇಲ್ಲಿ ಬಾರಣ. ಕೊಟ್ಕೊಳ್ಳೋ ನೀನು ನೋಡ್ಕೊಂಡ್ರೆ ಸಾಕು. ಅಯ್ಯೋ ದೇವ್ರೆ ಅಣ್ಣಯ್ಯ, ನಿಜವಾಗ್ ನಮ್ದಿದೇನ ಮನೆ? ಈ ಮನೆ ಆಗಿರೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಹೋಗು, ಎಲ್ಲ ಕಡೆ ನೋಡ್ಕೋ, ಹೋಗು, ಏನೇನಿದೆ ಹೋಗಿ ನೋಡ್ಕೋತೀನಣ್ಣ. ಆಹಾ ಆಹಾ, ಅಯ್ಯೋ ದೇವ್ರೆ, ಆಹಾ ಏನಿದೆ ಹಿಂಗ್ ತಿರ್ಗ್ತಾ ಇದೆ? ಮನೆ ಎಲ್ಲ ನಂಗೇನೆ. 5 ಸ್ಟಾರ್ ಹೋಟೆಲ್ ಸೂಟ್ ರೂಮ್ ತರ ಇದೆ ಮನೆ. ಇದನ್ನ 20 ಲಕ್ಷಕ್ಕೆ ಹೇಗೆ ಕೊಡ್ತೀನಿ ನಾನು? ಪ್ಲಾನ್ ಮಾಡ್ತೀನಿ. ಅಯ್ಯೋ ವಿ ಪಿ ರಾವ್ ಅವ್ರೆ, ಈಗ ನೀವು ಮನಿಗುಡ್ಡಲ್ಲಿ ಮನೆ ಅಂದ್ರಲ್ಲ, ಆ ಶಿವನ್ ದೇವಸ್ಥಾನದ ಪಕ್ಕದ ಬೀದಿ ದಾಟಿ ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡ್ ಇರೋ ಅಪಾರ್ಟ್ಮೆಂಟ್ ಅಲ್ಲಿ 4th ಫ್ಲೋರ್ ಅಲ್ಲಿರೋ ಫ್ಲಾಟ್ ಅಲ್ಲಿರೋ ಡೂಪ್ಲೆಕ್ಸ್ ಮನೆ ಅದೇನಾ ಸರ್? ಅದೇ ಅಲ್ವಾ? ಇಷ್ಟು ಚೆನ್ನಾಗಿದೆಯಲ್ಲ ಸರ್ ಮನೆ. ಇದನ್ನ ಇಷ್ಟು ಚೀಪ್ ಆಗಿ ಮಾಡ್ತೀನಿ ಅಂತಾರಲ್ಲ ಸರ್, ಇಲ್ಲಿ ನಿಜವಾಗ್ಲೂ ದೆವ್ವ ಇದೆಯಾ? ಇದೆ 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 ಅಣ್ಣಯ್ಯ. ಯಾಕಣೆ ಅಷ್ಟು ಜೋರ ಕಿಸ್ದೆ? ಏನಿಲ್ಲ, ನಿಂಗ್ ಮನೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು ಅಣ್ಣಯ್ಯ. ವೆರಿ ಗುಡ್. ಚಿಕ್ಕ ಡೌಟು, ಏನು? ಈ ಮನೆಯಾಗಿರೋ ವಸ್ತು ಎಲ್ಲ ನನ್ಗೆ ಕೊಟ್ಬಿಡ್ತಾರಣ್ಣಯ್ಯ? ಈ ಮನೆಯಲ್ಲಿರೋ ಕಸ ಕಡ್ಡಿ ಹಾಳು ಮೂಳು ಎಲ್ಲ ನಿಂದೆ, ನೀನೇ ಉಪಯೋಗಿಸ್ಕೋ, ನೀನೇ ಇಟ್ಕೋ. ಸಿನಿಮಾ ತೋರ್ಸಲ್ಲ ಮನೆ ಹಂಗಿದೇಣ ಇವನ ಅಜ್ಜಿ. ನಿನಗೆ ಸಿನಿಮಾ ತೋರ್ಸುತ್ತೆ, ಗೊತ್ತಾಗುತ್ತೆ. ಏನಣ್ಣಯ್ಯ? ಏನಿಲ್ಲ, ಈ ಮನೆ ನಿನಗೆ ಕರೆಕ್ಟ್ ಆಗಿ ಸೆಟ್ ಆಗೋದು ನಿನಗೆ. ಯಾರೋ ವಾಸ ಇದ್ದಂಗೆ ಈ ಮನೆ ಇಷ್ಟು ನೀಟ್ ಆಗಿದೆಯಲ್ಲ ಅಣ್ಣಯ್ಯ? ಅಣ್ಣಯ್ಯ ಆವಾಗ್ಲಿಂದ ಒಟ್ ಅಂತ ಮಾತಾಡಿ ಯಾಕೆ ಮಾತಾಡ್ತಿಲ್ಲ? ಅಂದ್ರೆ ಕೆಲಸದವಳು ಬಂದು ಎಲ್ಲ ನೀಟಾಗಿ ಗುಡಿಸಿ ಸಾರಿಸಿ ರೆಡಿ ಮಾಡಿದಾಳೆ ಅಂತ, ಅದಕ್ಕೆ ಮನೆ ಎಷ್ಟು ನೀಟಾಗಿದೆ. ಅಣ್ಣಯ್ಯ ಇನ್ನೊಂದ್ಸರಿ ನೋಡ್ಬಿಡ್ತೀರ ಅಣ್ಣಯ್ಯ? ನೋಡೋಗು, ಎಲ್ಲ ನೋಡ್ಕೋ. ನೋಡ್ಬಿಡ್ಲಾ? ಎಲ್ಲ ನೋಡ್ಕೋ. ನೋಡ್ದ್ಯಾ ಹೆಂಗಿದೆ? ಸೂಪರ್ ಅಣ್ಣಯ್ಯೋ. ಚಿಕ್ಕ ಡೌಟ್ ಅಣ್ಣಯ್ಯ, ಮತ್ತೆ ಕೇಳ್ತಿದ್ರಿ ಅಂತ ಬೇಜಾರ್ ಮಾಡ್ಕೋಬೇಡ. ತಿರ್ಗಾ ಏನೋ ನಿಂದು? ಈ ಮನೆ ಜೊತೆ ಈ ವಸ್ತುನೆಲ್ಲ ನನಗೆ ಕೊಟ್ಬಿಡ್ತಾರಲ್ಲ, ಈ ವಸ್ತು ಎಲ್ಲಾನು, ಕುರ್ಚಿ, ಟಿವಿ, ಟೇಬಲ್, ಟೀಪಾಯಿ, ಸೋಫಾ, ಡೈನಿಂಗ್ ಟೇಬಲ್ ಎಲ್ಲ ನಿಂದೆ ಇಟ್ಕೋ ಹೋಗ. ಥ್ಯಾಂಕ್ಸ್. ಓಕೆನಾ? ರಿಜಿಸ್ಟ್ರೇಷನ್ ಮಾಡ್ತೀನಿ. ಮತ್ತೆ ನಡಿ ಹೋಗೋಣ. ನಡಿ, ನಾನು ಹೇಳ್ತೀನಿ ನಡಿ. ಏನ್ ನೀಲ್ಕಂಠ, ತುಂಬಾ ಸಂತೋಷವಾಗಿದೆಯಾ? ನಿಮ್ ದಯೆಯಿಂದ ನಾನು ನನ್ನ ಮಗ ರಾಜಕೀಯ ಪ್ರವೇಶ ಮಾಡಿ ಚಕ್ರ ತಿರ್ಸ್ತಾ ಇದೀವಿ ಬಾಬಾ. ಹೇಳಿದ್ದೆ ಅಲ್ವಾ ನರಬಲಿ ಎಷ್ಟು ಶಕ್ತಿಯುತವಾದದ್ದು ಅಂತ? ಹೌದ್ ಬಾಬಾ. ಹೇಳು ಹೇಳು. ನನಗೆ ಚಿಕ್ಕ ಅನುಮಾನ ಬಾಬಾ. ಅನುಮಾನ? ಹೇಳು. ಅದು ದೆವ್ವ ಆತ್ಮ ನಿಜವಾಗ್ಲೂ ಇರ್ತಾವ? ಏನಕ್ಕೆ ಆತರ ಕೇಳ್ತಿದ್ಯಾ? ನಾನ್ ಬಲಿ ಕೊಟ್ಟು ಹುಡುಗಿ ಮಾತ್ಗೆ ಕನ್ಸಲ್ಲಿ ಬರ್ತಿದ್ದಾಳೆ. ದೆವ್ವಗಳು ದುಃಖ ಪಡುತ್ತಂತಲ್ಲ, ಅದಕ್ಕೆ ಕೇಳಿದೆ. ಕೋರಿಕೆ ತೀರದ ಪ್ರೇತಾತ್ಮಗಳು ಗಾಳಿಯಲ್ಲಿ ಓಡಾಡ್ತಿರ್ತಾವೆ, ದೆವ್ವಗಳಾಗಿ ಓಡಾಡ್ತಿರ್ತಾವೆ. ಮನುಷ್ಯನ ಹಾವುಗಳೇ ಅಲ್ಲ, ದೆವ್ವಗಳು ಕೂಡ ದ್ವೇಷ ಸಾಧಿಸ್ತವೆ. ಭಯ ಆಗ್ತಿದೆ ಬಾಬಾ. ಭಯ ಪಡಬೇಡಿ, ಎಲ್ಲ ನಾನ್ ನೋಡ್ಕೊಂತೀನಿ. ಓಂ ಐಂ ಕ್ರೀಂ ಸ್ವಾಹಾ. ಆಹಾ, ಎಂತ ಸಾಂಗ್ ಹಾಕಿದೆ ಗುರುವೆ. ಚಿಯರ್ಸು. ಇದಪ್ಪ ಇಂದು ಅಪ್ಪಯ್ಯ, ನನ್ ಕ್ಷಮಿಸ್ಬಿಡಪ್ಪಯ್ಯ. ನನಗೋಸ್ಕರ ನೀನು ಇಷ್ಟೆಲ್ಲ ಮಾಡೋದು ನಿನ್ನ ಅಪಾರ್ಥ ಮಾಡ್ಕೊಂಡೆ. ನನ್ ಕ್ಷಮಿಸ್ಬಿಡು ಅಪ್ಪಯ್ಯ. ಅಪ್ಪಯ್ಯ ಅಪ್ಪಯ್ಯ.
ಅಭಯ ಅಯ್ಯೋ ದೇವ್ರೆ, ರಾತ್ರಿ ಎಲ್ಲ ಅಷ್ಟು ರಚ್ಚೆ ಮಾಡಿ ಇಷ್ಟು ನೀಟಾಗಿ ಯಾರು ಮಾಡಿಸಿಟ್ಟಿರೋದು? ಅಯ್ಯೋ, ಹೌದು, ಈ ರೂಮ್ ಏನೋ ರಾತ್ರಿ ಒಂಥರ ವಿಚಿತ್ರವಾಗಿ ಕಾಣ್ತಿತ್ತಲ್ಲ. ಎಷ್ಟು ಗಟ್ಟಿಯಾಗೈತೆ. ಯಾರ ಬಾಗ್ಲಾಕಿದ್ಲೆ? ಯಾರೋ ಅಲ್ಲಿ ಯಾರಿರ್ಬೋದು? ಇದೇನ್ ಕರ್ಮನಪ್ಪ, ಯಾರು ಇಲ್ಲ, ಬಾಗಿಲು ಮಾತ್ರ ಮುಚ್ಕೊಂಡ್ಬಿಟ್ಟು. ರಾತ್ರಿ ಲಾಸ್ಟ್ ಗಲೀಜಾಗಿತ್ತು, ಈಗೇನ್ ಇಷ್ಟು ನೀಟಾಗೈತಲ್ಲ. ಕೆಲ್ಸದವ್ರು ಕೂಡ ಬಂದಿಲ್ವಲ್ಲ. ಅಯ್ಯೋ ದೇವ್ರೆ. ಅಬ್ಬಾ, ಅಯ್ಯೋ ದೇವ್ರ,
ಮನೆ ಓನರು. ಯಾರೋ ನೀನು? ನಾನು ಓನರು. ಎಲ್ಲಿಗೆ ಯಾಕೋ ಬಂದೆ ನೀನು? ಇವಾಗ ನಾನು ತಗೊಂಡಿದ್ದೀನಿ. ಮಾರೋಕೆ ಅವನ್ ಯಾರು, ತಗೊಳಕ್ಕೆ ನೀನ್ ಯಾರು? ನನ್ನ ಹೆಸರು ಸೂರ್ಯ ಅಂತ ಅವ್ರು ಯಾರು ಗೊತ್ತಿಲ್ಲ. ಬದುಕ್ಬೇಕನ್ನೋ ಆಸೆ ಇಲ್ವೇನೋ ನಿನ್ಗೆ? ಆ? ಅಯ್ಯೋ ಬಿಟ್ಬಿಡಮ್ಮ. ಹಿಂಗೆ ಹೊಡೆದ ಸತ್ತೋಯ್ತೀನಮ್ಮ. ನಾ ಬಿಟ್ಬಿಡಮ್ಮ, ಹೊಟ್ಟೋಯ್ತೀನಿ. ಹೊರ್ಟೋಗ್ತ್ಯಾ? ಹೊಟ್ಟೋಯ್ತೀನಮ್ಮ. ಈ ಮನೆ ನಂದು ಒಂದು ವಿಷಯ ಬರ್ತಾಗ್ತೀನಮ್ಮ. ಈ ಮನೆ ನಂದು. ಮತ್ತೆ ಕಾಣಿಸ್ಕೊಂಡ್ರೆ ಸಾಯ್ತೀನಿ. ಹೋಗು. ಆಯ್ತಮ್ಮ, ಹೊಟ್ಟೋಯ್ತೀನಮ್ಮ, ಹೊಟ್ಟೋಯ್ತೀನಿ. ಮತ್ತೆ ನಿಂತ್ಕೊಂಡ್ಯಾ? ನೀನ್ ಎಲ್ಲಿದ್ದೆ ಅಂತ ಹೇಳಿದ್ರೆ ಒಂದ್ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಮ್ಮ. ನಮಸ್ಕಾರಮ್ಮ. ಅಯ್ಯೋ ದೇವ್ರೇ. ಹೋಗು. ಅಮ್ಮ ರಕ್ತ. ಹಲೋ ಮಾಮ, ಒಂದು ಮಸ್ತ್ ಫಿಗರ್ ಬೇಕು. ನನ್ನ ಮಗನೇ, ನಾನ್ ರಿಯಲ್ ಬ್ರೋಕರ್ ಅಲ್ಲ ಕಣೋ, ರಿಯಲ್ ಎಸ್ಟೇಟ್ ಬ್ರೋಕರ್. ಇಡಲ್ಲ ಫೋನ್. ಹಲೋ, ಗೋವಿಂದಪ್ಪ ಸ್ಪೀಕಿಂಗ್. ಅಣ್ಣಯ್ಯ, ಈ ಕಡೆಯಿಂದ ಸೂರ್ಯ ಸ್ಪೀಕಿಂಗು. ನೀನಾ? ಏನಾಯ್ತು? ನೀನ್ ನನ್ಗೆ ಮಾರಿದ ಮನೆ ತುಂಬಾ ವಿಚಿತ್ರವಾಗಿದೆ. ಏನ್ ವಿಚಿತ್ರ? ಮನೆಯಲ್ಲಿ ಭಯಂಕರವಾಗಿರೋ ಶಬ್ದ ಕೇಳಿಸ್ತಾ ಇತ್ತಣ್ಣಯ್ಯ. ಇವನ್ ಆಲ್ರೆಡಿ ಸಿನಿಮಾ ನೋಡ್ಬಿಟ್ಟವನೆ ಅನ್ಸುತ್ತೆ. ಮನುಷ್ಯ ಇಲ್ದೇ ಇದ್ರು ಇರೋ ತರನೇ ಅನಿಸ್ತಿದೆ ಅಣ್ಣಯ್ಯ. ನನಗೆ ತುಂಬಾ ಭಯ ಆಗ್ತಾ ಇದೆ ಅಣ್ಣಯ್ಯ. ಸುಮಾರು ದಿನದ ಅಲ್ಲಿ ಯಾರು ವಾಸ ಮಾಡಿಲ್ಲ ಅಲ್ವಾ? ಟೇಪ್ ರೆಕಾರ್ಡ್ ಯಾವ್ದೋ ಆನ್ ಆಗಿರುತ್ತೆ, ಎಲ್ಲ ಆಫ್ ಮಾಡಿ ಮಲ್ಕೋ. ಇನ್ನು ಭಯ ಆದ್ರೆ ಫ್ಯಾಮಿಲಿನ ಕರ್ಸ್ಕೋ. ನಮ್ಮ ಅವ್ವ ಅಪ್ಪ ಇಬ್ರು ಸತ್ತಗೋರಣ್ಣಯ್ಯ. ಹಾಗಾದ್ರೆ ನಿಮ್ ಹೆಂಡತಿನ ಕರ್ಸ್ಕೋ. ನನ್ಗೆ ಇನ್ನೂ ಮದ್ವೆ ಆಗಿಲ್ಲ ಅಣ್ಣಯ್ಯ. ಹಾಗಾದ್ರೆ ಫಿಗರ್ ನ ಕರ್ಸ್ಕೋ. ನಾನ್ ಡೀಪ್ ಸ್ಲೀಪ್ ಹೋಗ್ತಾ ಇದೀನಿ, ನನ್ನ ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್. ಫೋನ್ ಇಡು ಇವಾಗ. ಅಣ್ಣಯ್ಯ ಅಣ್ಣಯ್ಯ ಅಣ್ಣ. ಯಾಕೋ ನೀನ್ ಟಾರ್ಚರ್ ಕೊಡ್ತಿದ್ಯಾ? ಅಣ್ಣ, ನಾನ್ ಆ ಮನೇಲಿ ಇರಕ್ಕಿಲ್ಲ. ಇದಕ್ಕೂ ಮುಂದೆ ಆ ಮನೇಲಿ ಮನುಷ್ಯ ಇದ್ದಂಗಿಲ್ಲ, ದೇವ ಭೂತಗಳಿದ್ದಂಗೈತೆ. ಇದ್ದಂಗೇನು? ಅಲ್ಲಿರೋದೇ ದೇವುಗಳು. ಇವಾಗ್ಲೂ ಅದನ್ನ ಹುಚ್ಚ ನಾಯಿಗೆ ಹೊಡ್ದಂಗ್ ಹೊಡ್ದು ಆಚೆ ಕಟ್ಬಿಡ್ತಣ್ಣ. ಏನ್ ಮಾತಾಡ್ತಾ ಇದ್ಯಾ? ಏನ್ ಮಾತಾಡ್ತಿದ್ಯಾ ನೀನು? ದೇವುಗಳೆಲ್ಲ ಇರೋದು ನಮ್ ಭ್ರಮೆ ಅಷ್ಟೇ. ನಿನ್ಗೆ ಅಷ್ಟೊಂದ್ ಭಯ ಆದ್ರೆ ಯಾವ್ದಾದ್ರು ಮಂತ್ರವಾದಿನೋ, ಡಾಕ್ಟರ್ನೋ, ಸೈಕ್ಯಾಟ್ರಿಸ್ಟ್ನೋ ಇಲ್ಲ ಟೆರರಿಸ್ಟೋ ಕರ್ಕೊಂಡ್ಬಂದು ಶಾಂತಿ ಮಂತ್ರ ಓದ್ಸಲಿ. ಅದನ್ನ ಬಿಟ್ಟು ನನ್ನನ್ ದೇವ್ ತರ ಕಾಡ್ಬೇಡ. ನನ್ ದುಡ್ಡು ನಾನು ಕೊಟ್ಬಿಡೋಣ, ನಾನು ಊರಿಗೆ ವಾಪಸ್ ಹೋಗ್ತೀನಿ. ಆ ಮನೇಲಿ ದೆವ್ವ ಆಯ್ತಣ್ಣ. ಇದೆ ಇದೆ, ಇರೋದಕ್ಕೇನೆ ನಿನಗೆ 10 ಲಕ್ಷ ಕೊಡ್ಸಿದೀನಿ. 20 ಅಣ್ಣ? ತೂಕಾಲಿ 20 ಲಕ್ಷ. ಕೋಟಿ ರೂಪಾಯಿ ಬಿಲ್ಡಿಂಗ್ ಯಾರು ನಿಂಗೆ 20 ಲಕ್ಷ ಕೊಡ್ತಾರೇನಾ? ಆಗ್ಲೇ ನೀನು ಅರ್ಥ ಮಾಡ್ಕೋಬೇಕು ಅಲ್ಲೇನೋ ಇದೆ ಅಂತ. ದೆವ್ವಗಳು ಇರುತ್ತೆ, ಇರೋದಲ್ಲ, ಇದ್ದೇ ಇದೆ ಅಲ್ಲಿ. ಅದ್ರ ಕೆಲಸ ಮಾಡ್ಕೊಳತ್ತೆ, ನಿನ್ ಕೆಲಸ ನೀನ್ ಮಾಡ್ಕೋ. ಲೇ, ರಿಜಿಸ್ಟ್ರೇಷನ್ ಆಗೋದ್ಮೇಲೆ 10 ರೂಪಾಯಿ ಅಲ್ಲ, 10 ಪೈಸಾ ಕೂಡ ನಿನ್ ಕೈಗೆ ಸಿಗಲ್ಲ ಕಣೋ. ಇನ್ನೊಂದು ಸಾರಿ ನನಗ್ ಫೋನ್ ಮಾಡಿ ನನಗೆ ಹಿಂಗೆ ಹಿಂಸೆ ಕೊಟ್ರೆ ನೀನು ಬ್ರೋಕರ್ನ ಹರಾಸ್ ಮಾಡ್ತಾ ಇದ್ಯಾ ಅಂತ ಪೊಲೀಸ್ ಸ್ಟೇಷನ್ ಕೇಸ್ ಹಾಕಿ ಅದೇ ಪೊಲೀಸಿಂದ ನಿನ್ನ ಸಾಯಿಸಿ ಅದೇ ಮನೇಲಿ ದೇವುಗಳ ಜೊತೆ ಬಿಟ್ಬಿಡ್ತೀನಿ ನಿನ್ನ. ಓಕೆ? ನಂಗಿನ್ ಯಾವತ್ತು ಫೋನ್ ಮಾಡಬಾರ್ದು. ಇಡಪ್ಪ. ಈ ದುಡ್ಡು ತಗೊಂಡು ಬೆಂಗಳೂರಿಗೆ ಹೋಗ್ಬಿಡ. 20 ಲಕ್ಷಕ್ಕೆ ಮನೆ ಸಿಗುತ್ತೆ. ಶಾಂತಿ ಸಿಗ್ಬೇಕಂದ್ರೆ ನೀನ್ ಸಂತೋಷವಾಗಿರ್ಬೇಕು ಮಗನೇ. ಮನೆ ಮಾತ್ರ ತಗೋ, ಮನೆ ತಗೊಳ್ತೀಯ ಅಂತ. ಅಪ್ಪಯ್ಯ ಅಪ್ಪಯ್ಯ